ನಮಸ್ಕಾರ, ನಾನು ನಿಮ್ಮ ಲಕ್ಕೀಶ್ ಯಶ್. ಟಿಕ್ ಟಾಕ್ ಅಪ್ಲಿಕೇಶನ್ ಸದ್ಯದಲ್ಲೇ ಬ್ಯಾನ್ ಆಗುವಂಥ ಚಾನ್ಸ್ಗಳು ತುಂಬ ಇದೆ. ಓಕೆ, ಇಂಥ ಸಮಯದಲ್ಲಿ ತುಂಬ ಜನ ಟಿಕ್ ಟಾಕಲ್ಲಿ ಟೈಮ್ನ ಸ್ಪೆಂಡ್ ಮಾಡಿದಂಥವ್ರು ಅಂತಂದರೆ ಟಿಕ್ ಟಾಕಲ್ಲಿ ವೀಡಿಯೋಸ್ಗಳನ್ನ ಮಾಡಿ ಟೈಮ್ ಪಾಸ್ ಮಾಡಿ ಸೊ ಅದರಲ್ಲಿ ಫಾಲೋವರ್ಸ್ನ ಗಿಟ್ಟಿಸ್ಕೊಂಡವರು. ಸೊ ಇವಾಗ ನೀವೇನು ಮಾಡ್ಬೋದು ಅಂತಂದರೆ ನಿಮ್ಮ ಒಂದು ಡೇಟಾಸ್ಗಳನ್ನೆಲ್ಲ ನೀವು ಸೇವ್ ಮಾಡ್ಕೋಬೋದು. ಓಕೆ, ತುಂಬ ಜನ ಇವಾಗ ಎಲ್ಲ ಒಂದು ವೀಡಿಯೋಗಳನ್ನ ಡೌನ್ಲೋಡ್ ಕೂತ್ಕೊಳ್ತಾ ಇದ್ದೀರಾ. ಸೊ ಆ ಥರ ಸುಮ್ಮನೆ ಟೈಮ್ ವೇಸ್ಟ್ ಮಾಡಬೇಡಿ. ಒಂದೇ ಕ್ಲಿಕ್ಕಲ್ಲಿ ನೀವು ಎಲ್ಲ ಒಂದು ಡೀಟೇಲ್ಸ್ನು ಕೂಡ ನಿಮ್ಮ ಟಿಕ್ ಟಾಕ್ ಅಕೌಂಟ್ ಡೀಟೇಲ್ಸ್, ಪ್ರೊಫೈಲ್ ಫೋಟೋ, ಪ್ರತಿಯೊಂದು ನಿಮ್ಮ ಕಾಂಟ್ಯಾಕ್ಟ್ ಡೀಟೇಲ್ಸು ಜೊತೆಗೆ ನಿಮ್ಮ ಒಂದು ವೀಡಿಯೋ ಎಲ್ಲ ವೀಡಿಯೋಗಳನ್ನು ಕೂಡ ಒಂದೇ ಕ್ಲಿಕ್ಕಲ್ಲಿ ನೀವು ಡೌನ್ಲೋಡ್ ಮಾಡ್ಕೋಬೋದು. ಹೇಗೆ ಅಂತ ಈ ಒಂದು ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ಒಂದು ವೀಡಿಯೋಗೆ ದಯವಿಟ್ಟು 200 ಲೈಕ್ಸ್ ಮಾಡಲೇಬೇಕು ನೀವು. ಜೊತೆಗೆ ಈ ಒಂದು ವೀಡಿಯೋನ ಎಲ್ರಿಗೂ ಕೂಡ ಶೇರ್ ಮಾಡಿ, ಯಾರೆಲ್ಲ ಟಿಕ್ ಟಾಕ್ನ ಯೂಸ್ ಮಾಡ್ತಾ ಇದ್ದಾರೆ ಅವ್ರಿಗೆ. ಯಾಕೆಂತಂದರೆ ಅವರ ಒಂದು ವೀಡಿಯೋಸ್ಗಳನ್ನ ಅವರು ಕೂಡ ಡೌನ್ಲೋಡ್ ಮಾಡ್ಕೊಬಿಡಲಿ. ಓಕೆ, ಸೊ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ, ಅದಕ್ಕಿಂತ ಮುಂಚೆ ನೀವೇನಾದ್ರು ಫಸ್ಟ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಯಿತಾ ಸಬ್ಸ್ಕ್ರೈಬು? ಸೊ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಓಕೆ ಗೈಸ್, ಇವಾಗ ನೀವು ಎಲ್ಲ ಒಂದು ವೀಡಿಯೋಸ್ಗಳನ್ನು ಮತ್ತು ನಿಮ್ಮ ಒಂದು ಪ್ರೊಫೈಲ್ ಡೀಟೇಲ್ಸನ್ನು ನೀವು ಡೌನ್ಲೋಡ್ ಮಾಡ್ಕೋಬೇಕು ಅಂತಂದರೆ ಫಸ್ಟು ನೀವು ಟಿಕ್ ಟಾಕ್ ಅಪ್ಲಿಕೇಶನ್ ಓಪನ್ ಮಾಡ್ಕೊಳ್ಳಿ. ಸೊ ಓಪನ್ ಮಾಡಿಕೊಂಡು ನಿಮ್ಮ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮೀ ಅನ್ನೋದ್ರ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಅಲ್ಲಿ 3 ಡಾಟ್ ಲೈನ್ ಇದೆಯಲ್ಲ ಅದ್ರ ಮೇಲೆ ನೀವು ಕ್ಲಿಕ್ನ ಮಾಡ್ಕೋಬೇಕು. ಸೊ ಅದ್ರ ಮೇಲೆ ನೀವು ಕ್ಲಿಕ್ನ ಮಾಡ್ಕೊಂಡ್ರೆ ಅಲ್ಲಿ ನಿಮ್ಗೊಂದು ಆಪ್ಷನ್ ಬರುತ್ತೆ ಪ್ರೈವಸಿ ಆ್ಯಂಡ್ ಸೇಫ್ಟಿ ಅಂತ. ಸೊ ಅದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕು. ಸೊ ಅದಾದಮೇಲೆ ಪರ್ಸ್ನಲೈಸೇಷನ್ ಆ್ಯಂಡ್ ಡೇಟಾ ಅಂತ ಬರುತ್ತೆ. ಸೊ ಆ ಒಂದು ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಸೊ ಅದಾದಮೇಲೆ ಅಲ್ಲಿ 2ನೇ ಆಪ್ಷನ್ ಇರುತ್ತೆ ಡೌನ್ಲೋಡ್ ಯುವರ್ ಡೇಟಾ ಅಂತ. ಸೊ ಆ ಒಂದು ಆಪ್ಷನ್ ಮೇಲೆ ನೀವು ಕ್ಲಿಕ್ನ ಮಾಡ್ಕೋಬೇಕು. ಸೊ ಆ ಒಂದು ಆಪ್ಷನ್ ಮೇಲೆ ನೀವು ಕ್ಲಿಕ್ನ ಮಾಡಿದ ತಕ್ಷಣ ನಿಮ್ಗೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಮೇಲ್ಗಡೆ ನೀವು ನೋಡ್ಬೋದು, ಯು ಕ್ಯಾನ್ ರಿಕ್ವೆಸ್ಟ್ ಎ ಕಾಪಿ ಆಫ್ ಯುವರ್ ಟಿಕ್ ಟಾಕ್ ಡೇಟಾ ಅಟ್ ಎನಿ ಟೈಮ್, ಇಟ್ ಟೇಕ್ಸ್ ಅಪ್ ಟು 30 days ಟು ಪ್ರೊಸೆಸ್ ಯುವರ್ ರಿಕ್ವೆಸ್ಟ್ ಅಂತಂದರೆ ನೀವು ಯಾವ ಟೈಮಲ್ಲಾದರೂ ನೀವು ರಿಕ್ವೆಸ್ಟ್ ಮಾಡ್ಬೋದು ನಿಮ್ಮ ಒಂದು ಡೇಟಾನ. ಓಕೆ, ಏನೇನು ಬರುತ್ತೆ ನಿಮ್ಮ ಡೇಟಾ, ಏನೇನು ಸಿಗುತ್ತೆ ನಿಮ್ಗೆ ಏನೋದ ನೀವು ನೋಡೋದಾದರೆ ಪ್ರೊಫೈಲ್ ಎಕ್ಸಾಂಪಲ್, ಇವಾಗ ಪ್ರೊಫೈಲಲ್ಲಿ ನಿಮ್ಮ ಯೂಸರ್ ನೇಮು ಜೊತೆಗೆ ಪ್ರೊಫೈಲ್ ಫೋಟೋ, ಪ್ರೊಫೈಲ್ ಡಿಸ್ಕ್ರಿಪ್ಷನ್ನು, ಕಾಂಟ್ಯಾಕ್ಟ್ ನಂಬರು, ಇದೆಲ್ಲ ನೀವೇನೇನು ಕೊಟ್ಟಿರ್ತೀರಾ, ಇಮೇಲ್ ಅಡ್ರೆಸ್ಸು, ಇದೆಲ್ಲ ನಿಮಗೆ ಸೇವ್ ಆಗ್ತಾ ಹೋಗುತ್ತೆ. ಓಕೆ, ಅದರ ಜೊತೆಗೆ ಯುವರ್ ಆ್ಯಕ್ಟಿವಿಟಿ ಅಂತಂದರೆ ನೀವೇನೇನು ಮಾಡಿದ್ದೀರಾ ಟಿಕ್ ಟಾಕಲ್ಲಿ, ಏನೇನು ವೀಡಿಯೋಸ್ಗಳು ಮಾಡಿದ್ದೀರಾ, ಜೊತೆಗೆ ಕಮೆಂಟ್, ನೀವು ಯಾರಿಗೆಲ್ಲ ಕಮೆಂಟ್ ಮಾಡಿದ್ದೀರಾ, ಜೊತೆಗೆ ಚಾಟು, ಯಾರ ಜೊತೆ ಚಾಟ್ ಮಾಡಿದ್ದೀರಾ, ಸೊ ಇದೆಲ್ಲ ಕೂಡ ನಿಮಗೆ ಸಿಗುತ್ತೆ ಡೇಟಾ. ಅದರ ಜೊತೆಗೆ ಯುವರ್ ಆ್ಯಪ್ ಸೆಟ್ಟಿಂಗ್ಸ್ ಅಂತ ಅಂದ್ಬಿಟ್ಟು ಕೂಡ ಇದು ಕೂಡ ಸಿಗುತ್ತೆ ನಿಮಗೆ. ಪ್ರೈವಸಿ ಸೆಟ್ಟಿಂಗ್ಸು, ನೋಟಿಫಿಕೇಷನ್ ಸೆಟ್ಟಿಂಗ್ಸು ಮತ್ತು ಲ್ಯಾಂಗ್ವೇಜ್ ಸೆಟ್ಟಿಂಗ್ಸು. ಓಕೆ, ಇದೆಲ್ಲ ನಿಮಗೆ ಸಿಗುತ್ತೆ. ಸೊ ಇವಾಗ ಹೇಗೆ ನೀವು ರಿಕ್ವೆಸ್ಟ್ ಮಾಡೋದು ಡೇಟಾನ, ಜಸ್ಟ್ ನೀವೇನು ಮಾಡಬೇಕು ಅಂತಂದರೆ ಅಲ್ಲಿ ರಿಕ್ವೆಸ್ಟ್ ಡೇಟಾ ಫೈಲ್ ಅಂತಿದೆಯಲ್ಲ, ಸೊ ಅದ್ರ ಮೇಲೆ ನೀವು ಕ್ಲಿಕ್ನ ಮಾಡಬೇಕು. ಸೊ ಅದ್ರ ಮೇಲೆ ನೀವು ಕ್ಲಿಕ್ನ ಮಾಡಿದ್ರೆ ಇಲ್ಲಿ ನಿಮ್ಗೆ ತೋರಿಸ್ತಾರೆ ದ ಫೈಲ್ ವಿಲ್ ಟೇಕ್ 1 to 2 days ಟು ಪ್ರೋಸೆಸ್ ಅಂತ ತೋರಿಸ್ತಾ ಇದ್ದಾರೆ. ಅಂತಂದರೆ 4 ದಿನದೊಳಗೆ ನಿಮಗೆ ಈ ಒಂದು ಡೇಟಾ ನಿಮಗೆ ಸಿಕ್ಬಿಡುತ್ತೆ. ಸೊ ಇಲ್ಲಿ ನೀವು ತೆಗೆದು ನೋಡ್ತಾ ಇರಿ, ಇಲ್ಲಿ ಪೆಂಡಿಂಗ್ ಅನ್ನೋ ತಾವು ಡೌನ್ಲೋಡ್ ಅಂತ ಬಂದರೆ ನೀವು ಆವಾಗ ನಿಮ್ಮ ಒಂದು ಡೇಟಾನ ಡೌನ್ಲೋಡ್ ಮಾಡ್ಕೋಬೋದು. ಓಕೆ, ನೀವು ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಮಾಡಿದಂಥ ಟಿಕ್ ಟಾಕ್ ವೀಡಿಯೋಸ್ ಎಲ್ಲ ಒಂದು ವೀಡಿಯೋಸ್ಗಳು ನಿಮ್ಮ ಒಂದು ಮೊಬೈಲಲ್ಲಿ ಸೇವ್ ಆಗುತ್ತೆ. ಸೊ ಅದೇನಾದರೂ ಜಿಪ್ ಫೈಲಲ್ಲಿ ಏನಾದರೂ ಬಂದಿದ್ರೆ ನೀವು ಅದನ್ನು ಎಕ್ಸ್ಟ್ರಾಕ್ಟ್ ಮಾಡಿಕೊಂಡು ನೀವು ಯೂಸ್ ಮಾಡ್ಬೋದು, ಅಥವಾ ಅದು ಡೈರೆಕ್ಟಾಗಿ ಫೈಲೇ ಬಂದಿದೆ ಅಂತಂದರೆ ನೀವು ಯೂಸ್ ಮಾಡ್ಬೋದು. ಓಕೆ, ಒಟ್ಟಿನಲ್ಲಿ ನಿಮ್ಮ ಒಂದು ಟಿಕ್ ಟಾಕ್ ವೀಡಿಯೋಸು ಮತ್ತು ನಿಮ್ಮ ಒಂದು ಪರ್ಸ್ನಲ್ ಡೀಟೇಲ್ಸ್ ಟಿಕ್ ಟಾಕಲ್ಲಿ ಏನೇನು ಕೊಟ್ಟಿದ್ರಿ ಅದೆಲ್ಲ ಒಂದೇ ಕ್ಲಿಕ್ಕಲ್ಲಿ ನೀವು ಈ ಥರ ಡೌನ್ಲೋಡ್ ಮಾಡ್ಕೋಬೋದು. ಸೊ ಈ ಥರ ನಿಮ್ಮ ಒಂದು ಟಿಕ್ ಟಾಕ್ ಡೇಟಾನ ನೀವು ಡೌನ್ಲೋಡ್ ಮಾಡ್ಕೋಬೋದು ಅಂತ ಹೇಳ್ತಾ, ವೀಡಿಯೋಸ್ ದಯವಿಟ್ಟು ಒಂದು ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಇವಾಗೆಲ್ಲ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ಎಲ್ರಿಗೂ. ಜೈ ಹಿಂದ್, ವಂದೇ ಮಾತರಂ.